ಹಾಯ್ ಗೈಸ್, ಎಲ್ರಿಗೂ ಮತ್ತೊಮ್ಮೆ ಎಸ್ ವ್ಲಾಗ್ಸ್ ಚಾನಲ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೊಂದು ಫುಡ್ ವ್ಲಾಗ್ ಬರ್ತಾಯಿದ್ದೀನಿ. ಬ್ರೊಕೋಲಿ ಕಾಲಿಫ್ಲವರ್ ಸಬ್ಜಿ. ಮೊದಲು ಬ್ರೊಕೋಲಿ ಕಾಲಿಫ್ಲವರ್ನ ಒಂದು ಕುದಿಯೋಕ್ಕಿಡಿ. ಅದಕ್ಕೆ ಸ್ವಲ್ಪ ಅರಿಶಿನ, ಒಂದು ಚೂರು ಉಪ್ಪು ಹಾಕಿ ಕ್ಲೀನಾಗಿ ತೊಳ್ಕೊಳ್ಳೋಕ್ಕೆ ಅದು ಬಾಯ್ಲ್ ಮಾಡ್ಕೊತಾರೆ. ನೆಕ್ಸ್ಟು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಚಿಕ್ಕದಾಗಿ ಹಚ್ಕೊಂಡಿರೋದು, ಶುಂಠಿ, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಅದೆಲ್ಲ ಇದು ಬೆಂದ ಮೇಲೆ ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ ಅದೆಲ್ಲ ಚೆನ್ನಾಗಿ ಬೇಯಲಿ. ಇವಾಗ ಇದೆಲ್ಲ ತರಕಾರಿ ಬೆಂದಿದೆ. ಇವಾಗ ಇದಕ್ಕೆ ಮಸಾಲೆ ಪೌಡ್ರ್ ಹಾಕ್ಕೊಳ್ಳೋಣ. ಮಸಾಲೆ ಪೌಡ್ರ್ ಏನಿಲ್ಲ, ಇದು ಜೀರಿಗೆ, ಪೆಪ್ಪರು, ಅರಿಶಿನ, ಖಾರದ ಪುಡಿ ಮತ್ತು ಒಂಚೂರು ಗರಂ ಮಸಾಲ ಅಷ್ಟೇ. ಬೇರೆ ಏನೇನು ಹಾಕೋಂಗಿಲ್ಲ. ಸಿಂಪಲ್ಲಾಗಿದೆ ಇದು ಮಾಡ್ಕೊಳ್ಳೋದು. ಅದು ಮಸಾಲೆ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರೋಂಥ ಕಾಲಿಫ್ಲವರು ಮತ್ತು ಬ್ರೊಕೋಲಿ ಎರಡೂ ಹಾಕ್ಕೊಳ್ಳಿ. ಇದು ಹೆಲ್ತಿ, ನ್ಯೂಟ್ರಿಷಿಯಸ್ಸು ಎಲ್ಲ ಚೆನ್ನಾಗಿರುತ್ತೆ ಇದು. ಆಮೇಲೆ ಒಂದು ಹೆಲ್ತಿ ಸ್ನ್ಯಾಕ್ಸ್, ಹೆಲ್ತಿ ಡಿಶ್. ಇದು ಚೆನ್ನಾಗಿ ಬೇಯಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ನೀರು ಹಾಕ್ಕೊಳ್ಳಿ. ಅದು ನೀರಲ್ಲಿ ಬೇಯಲಿ. ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಡಿ. ಇವಾಗ ತರಕಾರಿ ಆಲ್ಮೋಸ್ಟ್ 70% ಬೆಂದಿದೆ. ಇದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಈಸಿಯಾಗಿರೋಂಥ ರೆಸಿಪಿ, ಮಾಡೋದು ಈಸಿ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಆರಾಮಾಗಿ ಮಾಡ್ಕೋಬೋದು. ಫೈನಲಿ ಹೆಲ್ತಿ ಆಗಿರೋವಂಥ ಒಂದು ಬ್ರೊಕೋಲಿ ಕಾಲಿಫ್ಲವರ್ ವೆಜಿಟೇಬಲ್ ಸಬ್ಜಿ ರೆಡಿಯಾಗಿದೆ. ಇದು ಚಪಾತಿ ಜೊತೆ, ರೊಟ್ಟಿ ಜೊತೆ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಬಂದಿದ್ದು ಅಂತ ನನಗೆ ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.